ಅವರು ಒಂದು ಪೋಸ್ಟ್ ಮಾಡಿದ್ದಾರೆ ಸರ್. ಇಷ್ಟು ದಿನಗಳ ಮೇಲೆ ಸ್ಪಷ್ಟವಾದಂಥ ಇವತ್ತು ಏನು ಪೋಸ್ಟ್ ಮಾಡಿದ್ದಾರೆ, ಎಲ್ಲರಿಗೂ ಸ್ಪಷ್ಟವಾಗಿ ಅಂದರೆ ಏನು ಇಲ್ಲದನ್ನು ಯಾರು ಕೂಡ ಹೇಳಲಿಕ್ಕೆ ಹೋಗಲ್ಲ. ಸೊ ಇದು ಅರ್ಥ ಏನು ಇತ್ತು, ಡಿ ಕೆ ಅವರು ಟ್ವೀಟ್ ಮಾಡಿದ್ದಾರೆ ಅಂದರೆ ಸೊ ಅದೆಲ್ಲ ಒಂದು ಕಡೆ ಚರ್ಚೆ ಆಗಿದೆ ಅಂತ ಅದು ಅರ್ಥ ಆಗುತ್ತೆ. ಯತೀಂದ್ರ ಅವರು ಅಪ್ಪಾಜಿನ 5 ವರ್ಷ ಇರ್ತಾರೆ, ಯಾವುದೇ ಹಗರಣ ನಮ್ಮ ತಂದೆ ಬಗ್ಗೆ ಇಲ್ಲ ಅಂತ ಮಗ ಪಾಪ ತಂದೆ ಪರವಾಗಿ ಸಹಜವಾಗಿ ಅವ್ರ ಹೇಳಿಕೆ ಅವರು ಕೊಟ್ಟಿದ್ದಾರೆ. ಎಲ್ಲದೂ ಕೂಡ ನಾವು ನೋಡ್ತಾ ಇದ್ದೀವಿ. ನೋಡೋಣ ಅವ್ರ ಹೈಕಮಾಂಡ್ ಯಾವ ದಿಕ್ಕಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಗಮನಿಸಿ ರಾಜಕೀಯ ಬದಲಾವಣೆ ಮಹಾರಾಷ್ಟ್ರದಲ್ಲಿ ಆಯ್ತಲ್ಲ ಸರ್, ಈ ಹಿಂದೆ ಶಿವಸೇನೆ ಹೊಡೆದೋಯ್ತು, ನಂತರ ಅಧಿಕಾರಕ್ಕೆ ಬಂದು 6 ದಿನ. ಸರ್, ನಮ್ಮ ಆಸೆ ಕರ್ನಾಟಕದಲ್ಲಿ ಸದೃಢವಾದಂಥ ಸರ್ಕಾರ, ಸುಮಾರು 140 ಕೂಡ ಒಂದು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ. ಒಳ್ಳೆ ಆಡಳಿತ ಕೊಡಬೇಕು ಅನ್ನೋದು ನಮ್ಮೆಲ್ಲರದ್ದು ಕೂಡ ಅಪೇಕ್ಷೆ ಇದೆ. ಹರಿದು ಹಂಚಿ ಆ ದಿನಗಳಲ್ಲಿ ನಮ್ಮ ರಾಜ್ಯದ ಒಂದು ಏಳ್ಗೆಗೆ ತೊಂದರೆ ಆಗಬಾರ್ದು. ನಮಗೆ ಮತ್ತೆ ಟರ್ನ್ ಸಿಗುತ್ತೆ, ನಮಗೆ 2 ವರ್ಷಕ್ಕೆ ಮತ್ತೆ ಚುನಾವಣೆ ಜನರ ಮುಂದೆ ಹೋಗಲೇಬೇಕಾಗತ್ತೆ. ಈಗ ಆಲ್ರೆಡಿ ದೇಶದಲ್ಲಿ ಆಗ್ತಿರೋ ಬದಲಾವಣೆಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಎಲ್ಲೋ 3 ರಾಜ್ಯದಲ್ಲಿ ಇವರು ಕಾಂಗ್ರೆಸ್ ಆಡಳಿತ ನಡೀತಾ ಇದೆ. ಎಲ್ಲ ಕಡೆಯೂ ಕೂಡ ಅವ್ರನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ಸನ್ನು. ಸೊ ಈ ಸಂದರ್ಭದಲ್ಲಿ ನಾವೇನು ಅವಸರ ಮಾಡೋಂಥ ಪ್ರಶ್ನೆನೇ ಇಲ್ಲ. ವೇಟ್ ಆ್ಯಂಡ್ ಸಿ. ಮತ್ತು ನಾವು ಕಾಯ್ದು ಒಳ್ಳೆಯ ವಿರೋಧ ಪಕ್ಷವಾಗಿ ಕೆಲಸ ಮಾಡೋಂಥ ದಿಕ್ಕಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಈಗ ಆಲ್ರೆಡಿ ರಾಜ್ಯಾದ್ಯಂತ ಪ್ರವಾಸನೂ ಕೂಡ ಮಾಡ್ತಾ ಇದ್ದಾರೆ. ಸರ್, ಡಿ ಕೆ ಶಿವಕುಮಾರ್ ಪರ ನಿರ್ಮಲಾನಂದ ಸ್ವಾಮೀಜಿ, ಇವರು ಸಿದ್ದರಾಮಯ್ಯ ಪರ ಈಶ್ವರಾನಂದಪುರಿ ಸ್ವಾಮೀಜಿ, ಹೀಗೆ ಅವರು ಫೀಲ್ಡಿಗೆ ಬಂದುಬಿಟ್ಟಿದ್ದಾರೆ. ಈಗ ತಪ್ಪೇನಿಲ್ಲ, ಯಾಕೆಂದರೆ ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತ ಹೇಳ್ತಾರೆ. ರಾಜಕಾರಣದಲ್ಲಿ ಧರ್ಮ ಇರಬೇಕು ಅಂದರೆ ಕೆಲವು ಶ್ರೀಗಳ ಒಂದು ಒಳ್ಳೆಯ ಮಾತುಗಳನ್ನು ಕೂಡ ನಾವೆಲ್ಲರೂ ಕೂಡ ಗೌರವಿಸಬೇಕು, ನಮ್ಮೆಲ್ಲರದ್ದು ಕೂಡ ಕರ್ತವ್ಯ. ಹಿಂದೆ ಯಡಿಯೂರಪ್ಪ ಸಾಹೇಬರು ಆ ಸಂದರ್ಭದಲ್ಲೂ ಕೂಡ ನೀವು ನೆನಪಿರ್ಬೋದು, ಆ ಸಂದರ್ಭದಲ್ಲೂ ಅನೇಕ ಸ್ವಾಮೀಜಿಗಳು ಆಶೀರ್ವಾದ ಮಾಡಿದ್ದು ಎಲ್ಲದೂ ಕೂಡ ನೋಡಿ. ಇವೆಲ್ಲ ಒಂದು ರಾಜಕಾರಣದಲ್ಲಿ ಇರುವಂಥ ಒಂದು ವ್ಯವಸ್ಥೆಗಳಿದೆ, ತಪ್ಪೇನಲ್ಲ. ನೋಡೋಣ ಯಾರ್ಯಾರದು ಎಲ್ಲದಕ್ಕೂ ಕೊನೆಗೆ ರಾಜಕೀಯ ಡಿಸಿಷನ್ನೇ ಹೈಕಮಾಂಡ್ ತೆಗೆದುಕೊಳ್ಬೇಕಾಗತ್ತೆ. ಎಲ್ಲ ವಿಚಾರಗಳು ಅಲ್ಲಿ ಹೋಗ್ಬೋದು ಸರ್. ತಪ್ಪೇನಿಲ್ಲ ಸರ್. ಇವತ್ತು ಡೆಮೋಕ್ರಸಿಯಲ್ಲಿ ಮಠಾಧೀಶರೇ ಇವತ್ತು ರಾಜ್ಯವನ್ನು ಆಡಳಿತ ಮಾಡ್ತಿರೋವಂಥ ನಮ್ಮ ಯೋಗಿ ಆದಿತ್ಯನಾಥ್ ಅವರನ್ನು ನೋಡ್ತಾ ಇದ್ದೀವಿ. ಅನೇಕ ಸನ್ಯಾಸಿಗಳು ನಮ್ಮ ಲೋಕಸಭಾ ಸದಸ್ಯರಾಗಿ ಪಾರ್ಲಿಮೆಂಟಲ್ಲಿ ಅವ್ರ ಜೊತೆ ಕೂತಿರ್ತೀನಿ. ಮಠನೂ ನೋಡಿಕೊಂಡು, ಧರ್ಮನೂ ನೋಡಿಕೊಂಡು, ರಾಜಕೀಯ ಕ್ಷೇತ್ರನೂ ಕೂಡ ನೋಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಸಲಹೆಗಳನ್ನು ತಪ್ಪು ಅಂತ ನನಗೇನು ಅನಿಸಲ್ಲ ಸರ್. ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.